ನಗರದ ಶಂಕರಪುರ ಬಡಾವಣೆಯ ರಸ್ತೆಗಳ ದುರಸ್ತಿಗೆ ಆಗ್ರಹಿಸಿ ಸ್ಥಳೀಯ ನಿವಾಸಿಗಳು ಗುಂಡಿಬಿದ್ದ ರಸ್ತೆಯಲ್ಲಿ ಹೂವಿನಿಂದ ಚಿನ್ನದ ರಸ್ತೆ ಎಂದು ನಾಮಕರಣಗೊಳಿಸುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಿ ಕ್ಷೇತ್ರದ ಜನಪ್ರತಿನಿಧಿಗಳ ವಿರುದ್ಧ ಗುರುವಾರ ಆಕ್ರೋಶ ವ್ಯಕ್ತಪಡಿಸಿದರು. ಮಕ್ಕಳು ಬರೀ ಆಟ ಆಡಕ್ಕೆ ಅವರಿಗೆ ಇದಿಲ್ಲ, ಅವಕಾಶ ಇಲ್ಲ. ಈ ರೋಡ್ನಿಂದ ಮಳೆ ಬಂತು ಅಂತಂದ್ರೆ ಬಚ್ಚೆ ಅಂದ್ರೆ ಇಂಥ ಬಚ್ಚೆ ಹಾಕಲ್ಲ. ಈ ಕುರಿತು ಮಾತನಾಡಿದ ಸ್ಥಳೀಯ ನಿವಾಸಿ ಶೇಖರ್, ಹೆಚ್ಚು ಕಡಿಮೆ 3 ವರ್ಷದಿಂದ ಈ ರೋಡು ಚೆನ್ನಾಗಿದ್ದೆಲ್ಲ ಬಗೆದು ಎಲ್ಲ ಕ್ಲೀನಾಗಿ ಚರಂಡಿ, ಆಮೇಲೆ ಟೆಕ್ ಸ್ಲಾಬು, ಆಮೇಲೆ ಅಂಡರ್ಗ್ರೌಂಡ್ ಎಲ್ಲ ಫುಲ್ಲು ಬಗ್ದು ಬರೀ ಒಂದು ಪೈಪ್ ಹಾಕಿದ್ದಾರೆ. 2 ಚೇಂಬರ್ ಮಾಡಿಲ್ಲ, ಏನಿಲ್ಲ. ಆಮೇಲೆ ಕಾಂಕ್ರೀಟ್ ಹಾಕಿಲ್ಲ, ಏನಿಲ್ಲ. ಫುಲ್ಲು ಮಳೆ ಬಂದು ಎಲ್ಲ ಕೆಸರಾಗಿದೆ. ಪಾಪ ವಯಸ್ಸಾದವರೆಲ್ಲ ಒಂದು 2-3 ಸಲ ಎಲ್ಲ ಬಿದ್ದಿದ್ದಾರೆ. ಆದರೂ ರೆಡಿ ಮಾಡ್ತಾಯಿಲ್ಲ. ಈ ಥರ ಏನು ಹೇಳಿದ್ರು, ಕೌನ್ಸಿಲರ್ ಹೇಳಿದ್ರು ಕೇಳ್ತಾ ಇಲ್ಲ. ಬರೀ ಟೆಂಡರ್ ಆಗಿಲ್ಲ, ಇದು ಮಾಡಿಲ್ಲ, ಎಂಥದ್ದಿಲ್ಲ. ಆಮೇಲೆ ಎಲ್ಲದಕ್ಕೂ ಕಲೆಕ್ಷನ್ಗೆ ಅವಕ್ಕೆಲ್ಲ ದುಡ್ಡೆಲ್ಲ ಕೊಟ್ಟು ಕಲೆಕ್ಷನ್ ತಂದಿದ್ದಾರೆ. ಎಲ್ಲ ಈ ಥರ ಮಾಡಿ ಒಂದು ರೋಡನ್ನು ಕ್ಲೀನಾಗಿ ಮಾಡಿಲ್ಲ, ಏನಿಲ್ಲ. ನಮಗೆ ಭಾರಿ ಹಿಂಸೆ ಆಗ್ತೈತೆ. ದಯವಿಟ್ಟು ಈ ರೋಡ್ಗಳು ಕ್ಲೀನಾಗಿ ಮಾಡಿಕೊಡ್ಬೇಕು. ಈ ಕಡೆ ಚರಂಡಿಗೆ ಸ್ಲಾಬ್ ಹಾಕ್ಕೊಡ್ಬೇಕು. ಅವೆಲ್ಲ ಮಾಡಬೇಕು. ಇದ್ದಾರೆ, ರೋಡ್ ರಿಪೇರಿ ಆಗಬೇಕು. ಕೊಚ್ಚೆ ಅಂದರೆ ಈಗ ಗಿಡ ನೆಡ್ಬೋದು, ಅಷ್ಟು ಕೊಚ್ಚೆ ಆಗಿದೆ. ರೋಡ್ ರಿಪೇರಿ ಮಾಡಬೇಕು. ಕರೆಂಟಿಗೆ ಕಂಬ ಇನ್ನೊಂದು ಬೇಕು. ಬಲ್ಪ್ ಇಲ್ಲ, ಎಡೆ ಬೀದಿಗೆ ಹೋದ್ರೆ ಯಾರು ಕೇಳೋರಿಲ್ಲ. ಎಷ್ಟು ವರ್ಷದಿಂದ ಹಿಂಗಾಗಿದೆ? ಆಯ್ದೆ 10 ವರ್ಷದಿಂದನೂ. ಸ್ಥಳೀಯ ಯುವಕ ಪಾರ್ಥಿಬನ್ ಮಾತನಾಡಿ, ಒಂದು ಏರಿಯಾದಲ್ಲಿ ಕುಡಿಯೋ ನೀರಿಗೆ ಸಮೇತನೂ ಕಷ್ಟ ಆಗಿದೆ. ರೋಡಿನ ನೀರು ರೆಗ್ಯುಲರ್ ಬರೋ ನೀರು ಬಂದರೆ ಓಕೆ, ಬಂದಿಲ್ಲ ಅಂತಂದರೆ ಮನೆ ಸಣ್ಣ ಇಲ್ಲೆಲ್ಲ ಇರೋರೆಲ್ಲ ಬಡವರು. ಮನೆಗಳಿಗೆ 400 ರೂಪಾಯಿ ದುಡ್ಡು ಕೊಟ್ಟು ಟ್ಯಾಂಕರಲ್ಲಿ ನೀರು ತುಂಬೋ ಪರಿಸ್ಥಿತಿ ಬಂದಿದೆ. ಮತ್ತು ಒಂದು ಚರಂಡಿಗಳು ರೆಡಿ ಆಗಿಲ್ಲ, ಒಂದು UGD ರೆಡಿ ಆಗಿಲ್ಲ. ರೋಡ್ಗಳು, ಯಾವ ರೋಡ್ಗಳು ನಮ್ಮ ಏರಿಯಾದಲ್ಲಿ ಯಾವ ರೋಡ್ಗಳು ಇನ್ನೂ ರೆಡಿನೇ ಆಗಿಲ್ಲ. ಎಲ್ಲ ಅರ್ಧ ಮಾಡಿಬಿಟ್ಟಿದ್ದಾರೆ. ಏನೇ ಒಂದು ಕೆಲಸ ಆಯಿತು ಅಂತಂದರೆ ಅವ್ರ ಹತ್ರ ಕೇಳಬೇಕು, ಇವ್ರಿಗೆ ಕೇಳಬೇಕು, ಎಲ್ಲರ ಹತ್ರ ಕೇಳೋದೇ ಆಗಿದೆ. ಅಂತಂದರೆ ನಮ್ಮ ಪರಿಸ್ಥಿತಿ ಕೇಳಿನೂ ಅದನ್ನ ಸರಿ ಮಾಡಿಕೊಡೋ ಎಬಿಲಿಟಿ ಯಾರ ಕೈಯಲ್ಲೂ ಇಲ್ಲ. ಇದು ಏನು ಮಾಡಬೇಕು ಎಂತ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಎಲ್ಲರೂ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, 1 ತಿಂಗಳಲ್ಲಿ ಮಾಡ್ತಾರೆ, 2 ತಿಂಗಳಲ್ಲಿ ಮಾಡ್ತಾರೆ ಅಂತೇಳಿ ಹೇಳ್ತಾನೆ ಇದ್ದಾರೆ. ಯಾರು ಬಂದು ಒಂದು ರೆಡಿ ರೋಡ್ ಸಮೇತ ರೆಡಿ ಮಾಡಿಕೊಟ್ಟಿಲ್ಲ. ಈ ಶಾಸಕರು ಬರ್ತಾರೆ, ಏರಿಯಾಕ್ಕೆ ಬಂದಾಗ ಎಲೆಕ್ಷನ್ ಟೈಮಾಗ ಒಂದು ಸತಿ ಬಂದರು, ಮತ್ತು ಜಾತ್ರೆಗೆ ಬರ್ತಾರೆ ಅಷ್ಟೇ. ಆಮೇಲೆ ಬಂದು 1 ದಿವಸ ಆಯಿತು, ಬಂದು 3 ವರ್ಷ ಆಯಿತು. 1 ದಿವಸ ಆದರೂ ನಮ್ಮ ಏರಿಯಾಕ್ಕೆ ಬಂದು ಏನು ಸಮಸ್ಯೆ ಇದೆ, ಏನಿದೆ ಅಂತೇಳಿ ಒಂದು ಕೇಳಿಲ್ಲ. ಮತ್ತು ಇದರಲ್ಲಿ ಮಾತ್ರ ಅದು ವಿಧಾನಸೌಧದಲ್ಲಿ ಮಾತ್ರ ಹೇಳ್ತಾರೆ, ನಾವು ಚಿನ್ನದ ರಸ್ತೆ ಮಾಡಿದ್ದೀವಿ ಚಿಕ್ಕಮಗಳೂರಿಗೆ, ಆ ಅನುದಾನ ತಂದಿದ್ದೀವಿ. ಈ ನಮ್ಮ ರೋಡ್ಗೆ ಏನಕ್ಕೆ ಅನುದಾನ ಮಾಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ, ಏನಕ್ಕೆ ರೋಡ್ ಮಾಡಿಕೊಡ್ತಾ ಇಲ್ಲ. ಅದೊಂದು ನಮಗೆ ಬಗೆಹರಿಸಿ ನಮ್ಮ ರೋಡ್ಗಳನ್ನ ನಾವು ಯಾರಿಗೂ ಬ್ಲೈಂಡ್ ಮಾಡೋಕ್ಕೆ ನಾವು ಮಾತಾಡ್ತಾ ಇಲ್ಲ. ನಮ್ಮ ರೋಡ್ನ ಸರಿ ಮಾಡಿಕೊಡೋಕ್ಕೆ ನೀವು ನಮಗೆ ನಮ್ಮ ರೋಡ್ನ ಸರಿ ಮಾಡಿಕೊಟ್ಟು ನಮ್ಮ ಏರಿಯಾದವ್ರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಹೇಳಿ. ಸಣ್ಣ ಮಕ್ಕಳಿದ್ದಾರೆ, ವಯಸ್ಸಾದವ್ರು ಇದ್ದಾರೆ, ರಾತ್ರಿ ಹೊತ್ತು ನಾಯಿಗಳ ಕಾಟ, ಮತ್ತು ಕರೆಂಟ್ ಇಲ್ಲಾಂದರೆ ನಾಯಿಗಳ ಕಾಟ, ಮತ್ತು ಸಣ್ಣಗಳನ್ನು ಬೀಳ್ತಾರೆ, ಅವ್ರನ್ನ ಕೈಕಾಲು ಮುರ್ಕೊಳ್ಳೋದು, ವಯಸ್ಸಾದವರೆಲ್ಲ ಇದ್ದಾರೆ. ಅವ್ರಿಗೆ ಏನು ಎಂತ ಅಂತೇಳಿ ಒಂದು ದಿಕ್ಕಿಲ್ದಲೇ ಅವರು ಈ ರೋಡ್ನ ಸರಿ ಮಾಡಿಕೊಡ್ದಲ್ಲೇ ಯಾರು ಕೇಳಿದ್ರು ಅವ್ರಿಗೆ ಕೇಳಿ, ಇವ್ರು ಕೇಳಿ ಅಂತ ಇದ್ದಾರೆ. ಅದು ಸರಿ ಮಾಡಿಕೊಡೋ ಎಬಿಲಿಟಿ ಯಾರ ಕೈಯಲ್ಲೂ ಆಗ್ತಾ ಇಲ್ಲ. ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದಷ್ಟೇ, ನಾವು ಯಾರಿಗೂ ನಾನು ಕಂಪೇರ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ. ನಮಗೆ ನಮ್ಮ ಶಂಕರಪುರದ್ದು ವಾರ್ಡ್ ನಂಬರ್ 13ನ ರೋಡ್ನ ಸರಿ ಮಾಡಿಕೊಡಿ ಅಷ್ಟೇ. ನಮಗೇನು ಕೇಳಲ್ಲ. ನಿಮಗೆ ಊಟ ಕೊಡಿ, ತಿಂಡಿ ಕೊಡಿ ಅಂತ ಯಾರು ಬಂದು ನಿಮ್ಮ ಹತ್ರ ಕೇಳಲ್ಲ. ನಮ್ಮ ರೋಡ್ನ ರೆಡಿ ಮಾಡಿಕೊಡಿ. ಶಾಸಕರಿಗೆ ಹೇಳೋದಷ್ಟೇ, ಯಾರಿಗಾದ್ರೂ ಹೇಳೋದಷ್ಟೇ. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಮುರಳಿ, ಶೇಖರ್, ಜಯಲಕ್ಷ್ಮಿ, ಪವನ್, ಸಂದೀಪ್, ಶಿವು, ಕಮಲ್, ದರ್ಶನ್, ಗೌತಮ್, ಹರೀಶ್, ನವೀನ್,